ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಆದರ್ಶದ ಹಿಂದೆ ಓಡುವುದಕ್ಕಿಂತ ವಾಸ್ತುಸ್ಥಿತಿಯಲ್ಲಿರುವ ಆದರ್ಶವನ್ನ ಪಾಲಿಸೋದು ಉತ್ತಮ ಅಂತ ಹೇಳ್ತಾ ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ನಿನ್ನೆ ಶಾರದಾ ಜಯಂತಿ ಅಂತ ಸಾಕಷ್ಟು ಮಾಹಿತಿಯನ್ನ ಹೇಳಿದ್ರಿ, ಹಾಗೆ ಕಾಳಭೈರವನ ಒಂದು ಅಚ್ಚರಿಯ ಸಂಗತಿಯನ್ನ ಕೂಡ ನಮ್ಮ ಮುಂದಿಟ್ಟಿದ್ರಿ. ಇವತ್ತೇನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ 2 ದಿವಸಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು ನೀವು ಈ ಬೃಹತ್ ಬ್ರಹ್ಮಾಂಡದಲ್ಲಿ. ಅಂದರೆ ಜಗತ್ತಲ್ಲಿ ಎಲ್ಲವೂ ವಿಶೇಷವಾಗಿರತಕ್ಕಂಥ ಅವಧಿ ಕಾಲಿದ್ದ ಹಾಗೆ ಕಾಲಾಯ ತಸ್ಮೈ ನಮಃ ಅಂದ ಹಾಗೆ ಭಗವಂತನ ಚಿಂತನೆಯಲ್ಲಿ ಒಂದೊಂದು ರೀತಿಯಾದ ಕಾಲ. ಹಾಗೆ ಈ ಕಾಲ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ನೋಡಿ, ಕಾಲದಲ್ಲಿ ಹೇಗೆ ನಡ್ಕೊಂಡು ಹೋಗಬೇಕು, ಒಳ್ಳೆಯವರಿಗೆ ಒಳ್ಳೆಯ ರೀತಿಯಾಗಿರಬೇಕು, ಕೆಟ್ಟವರಿಗೆ ಕೆಟ್ಟ ರೀತಿಯಾಗಿರಬೇಕು, ಬುಸ್ಗುಟ್ಟಬೇಕು, ಆದರೆ ಸುಮ್ಮನೆ ಕೂತ್ಕೋಬಾರ್ದು ಅನ್ನೋ ರೀತಿಯಾಗಿ ಆ ಹಾವು ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥ ವಿಚಾರವನ್ನ, ಆ ಋಷಿ ಮುನಿಗಳು ಹೇಳಿರ್ತಕ್ಕಂಥ ವಿಚಾರವನ್ನ, ನಡಿಗೆ ಎಲ್ಲವನ್ನು ಜೀವನವನ್ನ ನೋಡ್ಕೊಂತ ನಾವುಗಳು ಕಾಲವನ್ನು ಕಳೆಯಲೇಬೇಕು. ಅದಕ್ಕೆ ನೀವು ಈ ಒಂದು ಬದಲಾವಣೆಯನ್ನು ನೋಡ್ತಕ್ಕಂಥ ವಿಧಾನ ಹೇಗೆ, ಎಲ್ಲಿ, ಎತ್ತ ಅಂದರೆ ಋಣವನ್ನು ತೀರಿಸಿದಾಗ ಋಣ ಪರಿವರ್ತನೆ ಆಗ್ತಾ ಹೋಗುತ್ತೆ. ಇದು ಯಾವ ಜೀವನಕ್ಕೂ ಸತ್ಯ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಒಂದು ಹೊಸತನವನ್ನು ಕಾಯ್ತಾ ಕೂತ್ಕೋಬೇಕು. ಬುಧವಾರದಂದು ಬುದ್ಧಿ ಆಗಲಿ ನಿಮಗೆ, ಬುದ್ಧುಂಟೆ ಬೂತಿನೂ ಲೇಕ್ಪೋತೆ ಪೀತಿನೂ ಅಂತ ಹೇಳಿ ಆ ಬುದ್ಧಿ ಇರತಕ್ಕಂಥವ್ರಿಗೆ ಯಾವತ್ತೂ ಎಚ್ಚರಿಕೆಯನ್ನ, ನೀವು ಹುಷಾರಾಗಿರಿ ಅಂತ ಜಾಗೃತಿಯನ್ನ ನಾನು ಎಲ್ಲ ಮಾಧ್ಯಮದಲ್ಲೂ ಯಾವತ್ತಾದರೂ ಹೇಳಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಧಾನ. ಆದ್ದರಿಂದ ಕಷ್ಟ ಅಂತ, ನಿಜವಾದ ಕಷ್ಟ ಇದ್ದವರಿಗೆ, ಯಾರ ಕೈಯಲ್ಲೂ ಪರಿಹಾರ ಮಾಡೋಕ್ಕಾಗದಿದ್ದವರಿಗೆ ಮಾತ್ರ ಆ ಪರಿಹಾರಗಳನ್ನು ಕೊಡ್ತೀನಿ. ಆದ್ದರಿಂದ ಅದನ್ನು ಬಿಟ್ಟು ನೀವುಗಳು ಸುಮ್ಮನೆ ಯಾವುದೋ ಸಣ್ಣ ಪುಟ್ಟದ್ದು ಕೂತ್ಕೊಂಡು ಮದುವೆ ಆಗದೆ ಇರತಕ್ಕಂಥದ್ದು, ನಮ್ಮ ಮಗು ಅಳ್ತಾ ಇದೆ ಅನ್ನೋದಕ್ಕಾಗಲಿ, ಅಥವಾ ನಮ್ಮ ಮನೇಲಿ ನಮ್ಮ ಯಜಮಾನರು ಸರಿ ಇಲ್ಲ ಅನ್ನೋದಕ್ಕಾಗಲಿ, ನಿಜವಾಗ್ಲೂ ಸರಿ ಇಲ್ದರೆ ಸರಿಪಡಿಸ್ತೀನಿ, ಅವಕಾಶ ಇದೆ. ಆದರೆ ಸುಮ್ಮನೆ ಅವ್ರು ಬಂದು ಹೊಡಿತಾರೆ, ಕುಡಿದು ಬಂದು ಹೊಡಿತಾರೆ, ಇದೊಂದು ದೊಡ್ಡ ಕೆಲಸ ಅಂದ ತಕ್ಷಣಕ್ಕೆ ಕಟ್ಕೊಂಡವ್ರು ನೀವು. ಯಾಕೆ ಅಂದರೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ. ಅರೇಂಜ್ ಮ್ಯಾರೇಜಿದ್ರೆ ಹೀಗಾಗ್ತಿತ್ತ? ಅರೇಂಜ್ ಮಾಡಿಕೊಂಡ್ರು ಹೀಗಾಗತ್ತೆ ಅಂದರೆ ಕರ್ಮ ಬೇರೆ ಇರುತ್ತೆ, ನಿಜ. ಆದರೆ ಅದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಆಗದೇ ಇರತಕ್ಕಂಥ ಕೆಲಸಗಳಾದರೆ ಪರ್ಸಣ್ಣ. ಆದರೆ ನೀವುಗಳು ಇದನ್ನೆಲ್ಲ ಸರಿತಿದ್ದುಪಡಿಸೋಕ್ಕೆ ಇವತ್ತಿನ ಬುಧವಾರ ಸಂದಿಗ್ಧ ಕಾಲವಾಗಿರ್ತಕ್ಕಂಥ ಇದು ವಿಚಾರಪೂರ್ವಕವಾಗಿ ಈ ಸ್ಪಷ್ಟೀಕರಣದಲ್ಲಿ ಇನ್ನೊಂದು ವಿಚಾರ. ನೀವು ನೇರವಾಗಿ ಬರಬೇಕಾದ್ದು ಮಾಧ್ಯಮದಲ್ಲಿ ನಾನು ಕೆಲಸ ಮಾಡಿದ ನಂತರ ನೀವು ಕಚೇರಿ ನಾನು ಬಿಟ್ಟ ತಕ್ಷಣ ನಮ್ಮ ಆಶ್ರಮಕ್ಕೆ ಬಂದಾಗ ನಮ್ಮ ಆಶ್ರಮದಲ್ಲಿ ಮಾತ್ರ ನಮ್ಮ ಸಂಬಂಧ. ಇಲ್ಲಿ ಬರೀ ವ್ಯಾವಹಾರಿಕವಾಗಿ ನೀವು ತಿಳ್ಕೊಳ್ತಕ್ಕಂಥ ಅಷ್ಟು ವಿಚಾರಗಳನ್ನು ಧಾರ್ಮಿಕವಾಗಿ ಎಲ್ರಿಗೂ ಹೇಳೋಕ್ಕೋಸ್ಕರ ಮಾಧ್ಯಮ. ಅವ್ರಿಗೆ ಸುಮ್ಮನೆ ತೊಂದರೆ ಕೊಟ್ಕೊಂಡು, ಅವ್ರಿಗೆ ಕೇಳ್ತಕ್ಕಂಥ ನಂಬರ್ಗಳನ್ನ ಕೊಟ್ಕೊಂಡು ಬೆಳಗಿಂದ ಸಾಯಂಕಾಲ ಎಲ್ಲರೂ ಕೇಳಿದಾಗ ಕೆಲವರು ನಿಜವಾಗ್ಲೂ ಹೇಳ್ಬೋದು, ಕೆಲವರು ಸಹಕಾರ ಮಾಡ್ಬೋದು. ಆದ್ದರಿಂದ ಇದೆಲ್ಲ ಬೇರೆ, ನೇರವಾಗಿ ನನ್ನ ಹತ್ರನೇ, ನನ್ನ ಸಂಪರ್ಕದಲ್ಲೇ ನೀವುಗಳು ಸಿಗ್ಬೋದು. ಇದನ್ನು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ಇನ್ನ ಮೇಲೆ ಜೀವನ ಪರ್ಯಂತ ಆಶ್ರಮದಲ್ಲಿ ಇರತಕ್ಕಂಥ ವ್ಯವಸ್ಥೆಗೂ ವ್ಯವಸ್ಥಾರ ಮಾಡ್ತಾ ಇದ್ದೀನಿ. ಅಲ್ಲಿ ನೀವುಗಳು ಆನಂದ ಕೂತಿದ್ದಾಗ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ನಿಮಗೆ ಪರಿಹಾರ ಕೊಡ್ತಕ್ಕಂಥ ಆ ವಿದ್ಯೆಗಳನ್ನು ಖಂಡಿತವಾಗ್ಲೂ ಕೊಡ್ತೀನಿ. ಯಾಕೆ ಅಂದರೆ ಅನಾಥಾಶ್ರಮ, ವೃದ್ಧಾಶ್ರಮ, ದೇವತಾ ಕಾರ್ಯಗಳು, ಗೋ ಸಂರಕ್ಷಣೆಗಳೇ, ಯಾತಕ್ಕೆ ಇರತಕ್ಕಂಥ ಅಂಧ ಮಕ್ಕಳನ್ನ ಯಾರು ನೋಡ್ಕೊಳ್ಳೋರು, ಇಷ್ಟೆಲ್ಲ ಕೆಲಸಗಳು ಮಾಡುತ್ತಾ ಮಧ್ಯದಲ್ಲಿ ನಿಮ್ಮ ಕಷ್ಟಗಳು. ಹೌದಾ? ಸಾಯಂಕಾಲ 6 ಗಂಟೆ ಮೇಲೆ ಯಾವ ಕಾರಣಕ್ಕೂ ಪರಿಪೂರ್ಣವಾಗಿ ನೋಡದೇ ಇರತಕ್ಕಂಥ ವಿಚಾರಕ್ಕೆ ಎಲ್ಲಂದರೆ ಅಲ್ಲಿ ನಿಂತ್ಕೊಂಡು, ಗುರುಗಳೇ ನಂದು ಈ ನಕ್ಷತ್ರ ಸ್ವಲ್ಪ ಹೇಳ್ಬಿಡ್ತೀರಾ, ಸ್ವಲ್ಪ ಹೇಳೋಕ್ಕೆ ನನಗೆ ಗಿನಿಶಾಸ್ತ್ರವನ್ನು ರೋಡಲ್ಲಿ ನಿಂತ್ಕೊಂಡು ಹೇಳೋವನಲ್ಲ. ಮರ್ಯಾದೆ ಇರುತ್ತೆ, ಅದಕ್ಕೆ ಆ ವಿದ್ಯೆ ಇರುತ್ತೆ. ಆ ವಿದ್ಯೆಗೆ ಏನು ಬೆಲೆ? ಕೂತ್ಕೊಂಡು ದೇವರ ಪೂಜೆಯ ನಂತರ ನನ್ನ ಸಮಯದಲ್ಲಿ ನಿಮಗೆ ವಿಚಾರ. ಆದ್ದರಿಂದ ನೀವೇನು ಮಾಡಬೇಕು? ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ನಿಮ್ಮ ಕಷ್ಟವನ್ನು ಸಂಕ್ಷಿಪ್ತವಾಗಿ ನೇರವಾಗಿ ನನ್ನ ಹತ್ರನೇ ಹೇಳಬೇಕು. ಎಲ್ಲೂ ಯಾವ ಕಾಲಕ್ಕೂ ಎಲ್ಲೂ ಕಾಣಿಕೆಗಳನ್ನು ಯಾರೂ ಕೊಡ್ತಾ ಇಲ್ಲ, ಯಾರು ಇಸ್ಕೊತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ನೇರವಾಗಿ ನನ್ನ ಹತ್ರ ಸಂಪರ್ಕ ಮಾಡಿ. ನೀವೇನೇ ಆದರೂ ಸಂಸ್ಥೆ ಮಾತ್ರ ಹ್ಯಾಂಡ್ ಓವರು, ಸಂಸ್ಥೆ ಮುಖಾಂತರ ಮಾತ್ರ.